Hello, good evening, friends. Welcome to my channel ಅಸ್ಟ್ರೋ ಕನ್ನಡಿಗ. ಫ್ರೆಂಡ್ಸ್, ಇದೊಂದು ಬಹಳ ಅಭೂತಪೂರ್ವವಾದಂಥ ವಿಡಿಯೋ. ನಿಮಗೆ ಬಹಳ ದಿನಗಳ ನಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅತ್ಯದ್ಭುತವಾದಂಥ ಚಿಹ್ನೆಗಳೇನೇನಿದೆ, ಹೇಗೆ ಒಬ್ಬ ವ್ಯಕ್ತಿ ಸಾಮಾನ್ಯನಿಂದ ಅಸಾಮಾನ್ಯ ವ್ಯಕ್ತಿ ಆಗ್ತಾನೆ ಅಂತ ಈ ಒಂದು ಕೈಯಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಏನೇನು ವಿಶೇಷವಾದಂಥ ಸಿಂಬಲ್ ಇದೆ, ಇವ್ರಿಗೆ ಅಂತಾರಾಷ್ಟ್ರೀಯ ಮನ್ನಣೆಯನ್ನ ತಂದುಕೊಟ್ಟಂತ ಚಿಹ್ನೆ ಯಾವುದು ಅಂದ್ರೆ, ಇವರನ್ನ ಇವರನ್ನ ನೋಡೋದಕ್ಕೆ, ಇವರನ್ನ ಇದು ಮಾಡೋದಕ್ಕೆ ಜನ ಮುಗಿಬೀಳುತ್ತಿದ್ದಂತ ವ್ಯಕ್ತಿ ಇವರಾಗಿದ್ರು. ತುಂಬಾ ಅಂದ್ರೆ ತುಂಬಾ ಫೇಮಸ್ ವ್ಯಕ್ತಿ ಇವರು. ಇವರ ಕೈಯಲ್ಲಿ ಅಂಥದ್ದೇನು ವಿಶೇಷ ಇದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಪಾಮಿಸ್ಟ್ರಿ ಅಂದ್ರೆ ಹಸ್ತರೇಖಾ ಶಾಸ್ತ್ರದಲ್ಲಿ ಇಂಟ್ರೆಸ್ಟ್ ಇರುವಂತ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋ ತುಂಬಾ ಒಂದು ಜೆಮ್ ಆಫ್ ವಿಡಿಯೋ ಆಗಿರುತ್ತೆ ಅಂತ ನಾನಾದ್ರೂ ಬಯಸ್ತೀನಿ. ಸೊ ಹಾಗಾಗಿ ಈ ವಿಡಿಯೋ ಮೊದಲಿನಿಂದ ಕೊನೆವರೆಗೂ ಸ್ವಲ್ಪ ಒಂದು ಸೆಕೆಂಡ್ ಸಹ ಮಿಸ್ ಮಾಡ್ದಂಗೆ ನೋಡಿ. ಯಾಕಂದ್ರೆ ಈ ವಿಡಿಯೋದಲ್ಲಿ ಪ್ರತಿಯೊಂದೂ ಸಹ ಅಮೂಲ್ಯವಾದಂಥ ವಿಚಾರಗಳು ನೀವು ಈ ಒಂದು ವಿಡಿಯೋದಲ್ಲಿ ಕಾಣ್ತೀರಾ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಫ್ರೆಂಡ್ಸ್, ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಈ ತರ ವಿಡಿಯೋಗಳು ನಾನು ನಿಮಗೆ ಮತ್ತೆ ಮತ್ತೆ ತರ್ತಾ ಇರ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಫ್ರೆಂಡ್ಸ್, ಫಸ್ಟ್ ನಾವು ತಿಳ್ಕೊಬೇಕಾಗಿರೋದೇನಪ್ಪ ಅಂದ್ರೆ, ನೋಡಿ, ಇವ್ರಿಗೆ ವಿಶೇಷವಾಗಿ ಎರಡು ಹೆಡ್ಲೈನ್ ಇರುವಂತದನ್ನ ಕಾಣ್ತೀವಿ. ನೋಡಿ, ಹೀಗೆ ಎರಡು 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 ಹೆಡ್ಲೈನ್ ಇರುವಂತದನ್ನ ಕಾಣ್ತೀವಿ. ಅಂದ್ರೆ ಮಸ್ತಿಷ್ಕ ರೇಖೆ ಅಂತ ಕರಿತೀವಿ. ಮಸ್ತಿಷ್ಕ ರೇಖೆ ಒಂದು ಗುರು ಪರ್ವತದಲ್ಲೇ ಹುಟ್ಟಿ ಅದು ಚಂದ್ರ ಪರ್ವತವನ್ನ ತಲುಪಿರೋದು. ಇದನ್ನ ನಾವು ಗಜಕೇಸರಿ ಯೋಗ ಅಂತ ಕರಿತೀವಿ. ನೋಡಿ, ಸೊ ಚಂದ್ರ ಪರ್ವತದಲ್ಲೇ ಹುಟ್ಟಿ ಗುರು ಪರ್ವತದಲ್ಲಿ ಹುಟ್ಟಿ ಚಂದ್ರ ಪರ್ವತದ ಕಡೆ ಬೆಳೀತಾ ಇರೋದು. ಅದು ಎಕ್ಸಾಕ್ಟ್ಲಿ ಗುರು ಪರ್ವತದ ಮಧ್ಯಭಾಗದಿಂದ ಶುರುವಾಗಿರೋದು. ತುಂಬಾ ದೊಡ್ಡ ಮಟ್ಟದ ರಾಜಯೋಗ ಅಂತ ಹೇಳ್ಬೋದು. ಅದರ ಜೊತೆಗೆ ಮಸ್ತಿಷ್ಕ ರೇಖೆನೂ ಸಹ ತುಂಬಾ ಸ್ಪಷ್ಟವಾಗಿ ಉದ್ದವಾಗಿ ಚಂದ್ರ ಪರ್ವತದ ಹತ್ರ ಬಂದಿರೋದು. ಈ ತರ ಚಂದ್ರ ಪರ್ವತದ ಹತ್ರ ಯಾವುದೇ ಮಸ್ತಿಷ್ಕ ರೇಖೆ ಬಂದಾಗ ವ್ಯಕ್ತಿ ತುಂಬಾ ಯಾವುದೋ ಒಂದು ವಿಷಯಕ್ಕೆ ಭಾವನಾತ್ಮಕವಾಗಿ ಅಂಟ್ಕೊಂಡಿರ್ತಾನೆ. ಸೊ ಭಾವನೆಗಳಂದ್ರೆ ಈತನಿಗೆ ಅಂದ್ರೆ ಜನರ ಪ್ರೀತಿ, ಜನರ ವಿಶ್ವಾಸ, ಈ ಪ್ರೀತಿ ಇವರನ್ನ ಉತ್ತೇಜನಗೊಳಿಸ್ತಾ ಇರತ್ತೆ. ಸೊ ಹಾಗಾಗಿ ಅವರ ಭಾವನೆಗಳಿಗೆ ಪ್ರತಿಸ್ಪಂದಿಸ್ಬೇಕು ಅಂತ ಅಸಾಧ್ಯವಾದನ್ನು ಸಾಧನೆ ಮಾಡುವಂತ ಹುಮ್ಮಸ್ಸು ಇವರಿಗೆ ಬರುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂದ್ರೆ, ನೋಡಿ, ಹೆಡ್ಲೈನು ಗುರು ಪರ್ವತದ ಹತ್ರ ಶುರುವಾಗಿರೋದನ್ನ ಹೇಳಿದೆ. ಹಾಗೇನೆ ಇನ್ನೊಂದು ಲೈನು ಗುರು ಪರ್ವತದಿಂದನೇ ಅಂದ್ರೆ ಹೆಡ್ಲೈನ್ ಇಂದಾನೆ ಒಂದು ಬ್ರಾಂಚ್ ಔಟ್ ಆಗಿ ಸೂರ್ಯ ಪರ್ವತವನ್ನ ತಲುಪಿರೋದನ್ನ ಕಾಣ್ತಾ ಇದ್ವಿ. ಸೊ ಹೀಗೆ ಇರುವಂತದ್ದು ತುಂಬಾ ರೇರು. ಈ ರೀತಿ ಹೆಡ್ಲೈನ್ ಇಂದ ಒಂದು ಸೂರ್ಯ ಪರ್ವತದ ಕಡೆಗೆ ಒಂದು ಬ್ರಾಂಚ್ ಹೋಗ್ತಾ ಇರೋದು ಏನಾಗುತ್ತೆ ಅಂದ್ರೆ, ವ್ಯಕ್ತಿಯ ಬುದ್ಧಿಶಕ್ತಿಯಿಂದ, ಅವರ ಸಾಮರ್ಥ್ಯದಿಂದ ಅವರು ಅಗಾಧವಾದಂತ ಯಶಸ್ಸನ್ನ ಗಳಿಸ್ತಾರೆ ಅಂತ ಈ ಮೂಲಕ ಹೇಳ್ಬೋದು. ಸೊ ಇದು ಒಂದು ಜೆಮ್ ಆಫ್ ಅಂದ್ರೆ ತುಂಬಾ ದೊಡ್ಡದಾದಂತ ಅತ್ಯುತ್ತಮವಾದಂತ ಚಿಹ್ನೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ನೋಡಿ, ಹೀಗೆ ಒಂದು ಚಿಹ್ನೆ ಇರೋದಂತ ಮತ್ತೆ ಹೀಗಿಂದ ಹೀಗೆ ಇರುವಂತ ಚಿಹ್ನೆಗಳನ್ನ ಕಾಣ್ತಾ ಇದ್ದೀವಿ. ಸೊ ಹೀಗೆ ಮತ್ತೆ ನೋಡಿ, ಇಲ್ಲಿಂದ ಹೀಗೆ ಇರುವಂತ ಚಿಹ್ನೆಯನ್ನ ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ನೋಡಿ, ಇದು ವ್ಯಕ್ತಿಯನ್ನ ಅತ್ಯುನ್ನತ ಒಂದು ಜನಪ್ರಿಯತೆಯನ್ನ ಕೊಂಡೊಯ್ಯುತ್ತೆ. ಹಾಗೇನೆ ಈ ಒಂದು ಕ್ರಾಸ್, ಇಲ್ಲಿ ಸ್ವಲ್ಪ ಕ್ರಾಸ್ ಮೂಡಿದೆ ನೋಡಿ. ಇವರಿಗೆ ಬಹಳಷ್ಟು ಸಂದರ್ಭದಲ್ಲಿ ಇವರಿಗೆ ಒಂದು ಕುಖ್ಯಾತಿಯನ್ನು ಸಹ, ಅಂದ್ರೆ ಇವರು ಬಹಳಷ್ಟು ಒಂದು ಸಮಸ್ಯೆಯನ್ನು ಸಹ ಎದುರಿಸ್ಬೇಕಾಯ್ತು. ಅಂದ್ರೆ ಒಂದು ಚೈಲ್ಡ್ ಮಾಲೆಸ್ಟೇಷನ್ ಕೇಸಲ್ಲಿ ಇವರು ಕೇಸನ್ನ ಎದುರಿಸ್ಬೇಕಾಗಿ ಬಂತು ಅಂತ ಹೇಳ್ಬೋದು. ಸೊ ಹೀಗಾಗಿ ಮತ್ತೆ ವ್ಯಕ್ತಿ ಬಹಳಷ್ಟು ವಿಚಾರದಲ್ಲಿ ಅಡೆತಡೆಗಳನ್ನ ಅನುಭವಿಸ್ತಾರೆ. ಇವರ ಆರೋಗ್ಯದ ವಿಚಾರದಲ್ಲಿ ಪ್ರಪ್ರಥಮ ಬಾರಿಗೆ ನೋಡಿ ಈ ತರ ಇರೋದ್ರಿಂದ ಇವರ ಆರೋಗ್ಯ ವಿಚಾರದಲ್ಲಿ ಬಹಳಷ್ಟು ಇವರು ಸಮಸ್ಯೆಯನ್ನ ಎದುರಿಸೋದನ್ನ ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ವ್ಯಕ್ತಿ ಇದು ತುಂಬಾ ಶ್ರೇಷ್ಠವಾದಂತ ಒಂದು ರೇಖೆ, ಸೂರ್ಯ ರೇಖೆ ಆದರೂ ಸಹ ಅದನ್ನು ಕತ್ತರಿಸುವಂತಹ ಅಥವಾ ಒಂದು ಅಡ್ಡಗೆರೆ ಇರೋದ್ರಿಂದ ಬಹಳಷ್ಟು ಸಂಕಷ್ಟಗಳನ್ನ ಇವರು ಲೈಫಲ್ಲಿ ಇವರು ಎದುರಿಸ್ಬೇಕಾಗಿ ಬಂತು ಅಂತ
ಹೇಳ್ಬೋದು ಫ್ರೆಂಡ್ಸ್. ಸೊ ಹಾಗಾಗಿ ವ್ಯಕ್ತಿ ಎಷ್ಟೇ ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣಲಿ, ಈ ಅಡ್ಡರೇಖೆ ಸ್ವಲ್ಪ ಅವ್ರಿಗೆ ಆ ಒಂದು ನೆಗೆಟಿವಿಟಿನ ತಂದುಕೊಡುತ್ತೆ ಅಂತ ಹೇಳ್ಬೋದು. ಸೊ ಇನ್ನೊಂದು ಮುಖ್ಯ ಒಂದು ರೇಖೆ ಇವರ ಕೈಯಲ್ಲಿ ಯಾವುದಿದೆಯಪ್ಪ ಅಂದರೆ ನೋಡಿ, ಈ ಗುರು ಮತ್ತು ಶನಿ ಮತ್ತು ಸೂರ್ಯ ಪರ್ವತಗಳ ನಡುವೆ ಈ ಥರ ಬರುವಂಥ ಒಂದು ರೇಖೆ, ಇದನ್ನು ನಾವು ವಿದ್ಯಾರೇಖೆ ಅಂತ ಕರಿತೀವಿ. ಸೊ ವಿದ್ಯಾರೇಖೆ ವ್ಯಕ್ತಿ ಕಾಲೇಜಲ್ಲಿ ಅಥವಾ ಹೈಯರ್ ಸ್ಟಡೀಸ್ PhD ಮಾಡಿದ್ರೆ ಅಲ್ಲ ವಿದ್ಯೆ ಅಂತ ಹೇಳೋದು. ಅವರು ಒಂದು ಮಾಡುವಂಥ ಕ್ಷೇತ್ರದಲ್ಲಿ ಅತ್ಯಂತ ಉನ್ನತ ಮಟ್ಟದ ಒಂದು ವಿದ್ಯೆಯನ್ನ ಕಲ್ತಿರ್ತಾರೆ. ಅದು ಡ್ಯಾನ್ಸ್ ಕ್ಷೇತ್ರದಲ್ಲೇ ತಗೊಳ್ಳಿ. ಇವರು ಡ್ಯಾನ್ಸ್ ಕ್ಷೇತ್ರದಲ್ಲಿ ತುಂಬ ದೊಡ್ಡ ಮಟ್ಟದ ಯಶಸ್ಸನ್ನ ಗಳಿಸಿದ್ರು. ಅದರಲ್ಲಿ ಅಷ್ಟು ಕಲಿಕೆಯನ್ನ ಹೊಂದಿದ್ರು ಅಂತ ಹೇಳ್ಬೋದು. ಸೊ ಇದು ಸಹ ಉತ್ತಮವಾದಂಥ ಚಿಹ್ನೆ ಅಂತ ಹೇಳ್ಬೋದು. ಇನ್ನ ನೋಡಿ, ಈ ಒಂದು ಹೃದಯ ರೇಖೆ ನಿಮಗೆ ಕಾಣಿಸ್ತಾ ಇದೆ ನೋಡಿ. ಇಲ್ಲಿಂದ ಹೃದಯಕ್ಕೆ ಸ್ಟ್ರೈಟ್ ಆಗಿ ಹೀಗೆ ಹೋಗ್ತಿರೋದನ್ನ ಕಾಣಿಸ್ಬೋದು. ಇಲ್ಲಿಂದ ಒಂದು ಬ್ರಾಂಚು, ಇಲ್ಲಿಂದ ಹೀಗೊಂದು ಬ್ರಾಂಚು, ಹೀಗೆ ಟ್ರೈಡೆಂಟ್ ಅನ್ನ ಹೊಂದಿರೋದನ್ನ ಕಾಣಿಸ್ತಿದೆ. ಮೂರೂ ಬ್ರಾಂಚ್ಗಳು ಗುರು ಪರ್ವತದ ಕಡೆ ಮುಖ ಮಾಡಿರೋದನ್ನ ಕಾಣಿಸ್ತದೆ. ಇದರ ಅರ್ಥ ವ್ಯಕ್ತಿ ಅತ್ಯಂತ ಒಂದು ಪವಿತ್ರವಾದಂಥ, ಅತ್ಯಂತ ಉಜ್ವಲವಾದಂಥ, ಅತ್ಯಂತ ಅಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಅನ್ನ ಹೊಂದಿರ್ತಾರೆ ಅಂತ ಹೇಳ್ಬೋದು. ಮತ್ತೆ ಯಾರಿಗೆ ಗುರು ಪರ್ವತದಲ್ಲಿ ನೋಡಿ ಈ ತರ ಒಂದು ಧ್ವಜದ ಚಿಹ್ನೆ ಇರುತ್ತೆ, ಅವರು ಅಂತಾರಾಷ್ಟ್ರೀಯ ಮನ್ನಣೆಯನ್ನ ಗಳಿಸ್ತಾರೆ ಅಂತ ಹೇಳ್ಬೋದು. ನೋಡಿ, ನಿಮ್ಗೆ ಇನ್ನೂ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲಿ ಹೀಗೆ ಒಂದು ರೇಖೆ ಇರೋದನ್ನ ಕಾಣಿಸುತ್ತೆ. ಇಲ್ಲಿಂದ ಹೀಗೆ 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 ಇರೋದನ್ನ ಕಾಣಿಸುತ್ತೆ. ಇದು ಧ್ವಜದ ಚಿಹ್ನೆ ಅಂತ ಹೇಳ್ಬೋದು. ಯಾರಿಗೆ ಗುರು ಪರ್ವತದಲ್ಲಿ ಈ ರೀತಿ ಧ್ವಜದ ಚಿಹ್ನೆ ಇರುತ್ತೆ, ಅವರು ಅಂತಾರಾಷ್ಟ್ರೀಯ ಮನ್ನಣೆಯನ್ನ, ಅಂತಾರಾಷ್ಟ್ರೀಯ ಖ್ಯಾತಿಯನ್ನ ಹೊಂದುತ್ತಾರೆ ಅಂತ ಹೇಳ್ಬೋದು. ಮತ್ತೆ ಇದನ್ನ ಲಕ್ಸುರಿ ಲೈನ್ ಅಂತಾನೂ ಕರಿತೀವಿ ನಾವು. ಸೊ ಯಾರಿಗೆ ಈ ಒಂದು ರೇಖೆ ತುಂಬಾ ಸ್ಪೆಷಲ್ ಆಗಿ ಉದ್ದವಾಗಿರುತ್ತೆ, ಅವ್ರಿಗೆ ಇದನ್ನ ನಾವು ಲಕ್ಸುರಿ ರೇಖೆ ಅಂತೀವಿ. ಹಾಗೆ ಕೆಲವು ಟೈಮಲ್ಲಿ ಈ ತರ ಇದ್ದಾಗ ಮಂಗಳ ಒಂದು ಮಾರ್ಸ್ ಎಫೆಕ್ಟ್ ಜಾಸ್ತಿ ಇರುತ್ತೆ ಅಂತ ಕರಿತೀವಿ. ಅಂದ್ರೆ ವ್ಯಕ್ತಿ ನೋಡಿ, ಇವ್ರಿಗೂ ಅಷ್ಟೇ ಸುಮಾರು 2 ಸಾರಿ ಮದುವೆಯನ್ನ ಆಗ್ತಾರೆ. 3ನೇ ಸಾರಿ ಸೊ ಇವರ ಮ್ಯಾರಿಡ್ ಲೈಫ್ ಅಷ್ಟು ಏನು ಚೆನ್ನಾಗಿರೋದಿಲ್ಲ. ಸೊ ಈ ರೀತಿ ರೇಖೆ ಇದ್ದಾಗ ವ್ಯಕ್ತಿ ಮ್ಯಾರಿಡ್ ಲೈಫ್ ಅಷ್ಟು ಚೆನ್ನಾಗಿ ಇರೋದಿಲ್ಲ ಅಂತ ಹೇಳ್ಬೋದು. ಆದರೆ ಇವರ ಒಂದು ಶುಕ್ರ ಪರ್ವ ನೋಡಿ ಎಷ್ಟು ಉಬ್ಬಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಇವರ ಕಲೆಗೆ ಯಾರು ಬೆಲೆ ಕಟ್ಟೋಕ್ಕಾಗಲ್ಲ, ಅಷ್ಟು ಉತ್ತಮವಾದಂಥ ಕಲೆ ಇವ್ರಿಗೆ ಹೊಂದಿದ್ರು ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಅದರಲ್ಲೂ ಈ ತರ ವರ್ಟಿಕಲ್ ಲೈನ್ಸ್ ತುಂಬಾ ಇರೋದನ್ನ ಕಾಣ್ತಾ ಇದೀವಿ ಇಲ್ಲಿ. ಮತ್ತೆ ಚಂದ್ರ ಪರ್ವದಲ್ಲಿ ನೋಡಿ, ಇನ್ನೊಂದು ಅದ್ಭುತವಾದಂಥ ಒಂದು ಸ್ಪೆಷಲ್ ಸೈನ್ ಇರೋದನ್ನ ಕಾಣಿಸುತ್ತೆ. ನೋಡಿ, ಈ ರೀತಿ ಒಂದು ಇದನ್ನ ನಾವು ಫಿಶ್ ಸೈನ್ ಅಂತನಾದ್ರೂ ಕರಿಬೋದು, ಅಥವಾ ರೆಕ್ಟ್ಯಾಂಗಲ್ ಅಂತನಾದ್ರೂ ಕರಿಬೋದು. ಸೊ ಯಾವ್ದು ಕರೆದ್ರೂ ಅದು ಅತ್ಯುತ್ತಮವಾದಂಥ ಚಿಹ್ನೆ ಅಂತಾನೆ ನಾವು ಹೇಳ್ಬೋದು. ನೋಡಿ, ಹೀಗೆ ಇದೊಂದು ಚತುರ್ಭುಜ ಇರೋದಾಗ್ಬೋದು, ಅಥವಾ ಹೀಗೆ ಇಲ್ಲೊಂದು ಚತುರ್ಭುಜ ಹೊಂದಿರೋದನ್ನ ಕಾಣಿಸ್ತಾ ಇದೀವಿ. ಸೊ ಹಾಗಾಗಿ ಯಾರಿಗೆ ಈ ರೀತಿ ಚತುರ್ಭುಜ ಇರುತ್ತೆ, ಅವರು ಬೇರೆಯವರನ್ನ ರಂಜಿಸುವಲ್ಲಿ, ಅವರ ಒಂದು ಜೀವನದಲ್ಲೂ ಸಹ ಎಷ್ಟೇ ಕಷ್ಟಗಳಿದ್ರೂ ಹೊರಗಡೆ ಬಹಳ ಒಂದು ಪ್ರಸನ್ನವಾಗಿ ಕಾಣಿಸ್ಕೊಳ್ಳುವಂತ ಮನೋಭಾವವನ್ನ ಹೊಂದಿರ್ತಾರೆ. ಅಂದ್ರೆ ಇವರು ಜನರನ್ನ ರಂಜಿಸುವಲ್ಲಿ ಹೆಚ್ಚಿನ ಪಾತ್ರವನ್ನ ವಹಿಸ್ತಾರೆ ಅಂತ ಹೇಳ್ಬೋದು. ಮತ್ತೆ ಇದು ನೋಡಿ, ಬುಧ ರೇಖೆ ಸಾಕಷ್ಟು ಸ್ಪಷ್ಟವಾದಂಥ ಬುಧ ರೇಖೆ ಇರೋದನ್ನ ಕಾಣಿಸುತ್ತೆ. ಸೊ ಹಾಗಾಗಿ ಇವರ ಒಂದು ಬಿಸ್ನೆಸ್ ಸ್ಟ್ರಾಟಜಿ ಸಹ ತುಂಬಾ ಚೆನ್ನಾಗಿತ್ತು. ಇವರ ಒಂದು ಆಲ್ಬಮ್ ರಿಲೀಸ್ ಆಗಿರ್ಬೋದು, ಅವನ ಮಾರ್ಕೆಟಿಂಗ್ ಆಗಿರ್ಬೋದು, ಬಹಳ ಉತ್ತಮ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ರು. ಹಾಗಾಗಿ ಅಷ್ಟೊಂದು ಹಣವನ್ನ ಸಹ ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಒಂದು ಮನಿ ಟ್ರಯಾಂಗಲ್ ಸಹ ತುಂಬಾ ಸ್ಪಷ್ಟವಾಗಿ ಮೂಡಿ ಬಂದಿರೋದನ್ನ ಕಾಣಿಸುತ್ತೆ ಫ್ರೆಂಡ್ಸ್. ಹಾಗಾಗಿ ಇವರು ಹಣದ ವಿಚಾರದಲ್ಲಿ ಸಹ ತುಂಬಾ ಲಕ್ಕಿ ಆಗಿದ್ರು ಅಂತ ಹೇಳ್ಬೋದು. ಸೊ ಮತ್ತೆ ಇನ್ನೊಂದು ವಿಶೇಷವಾದಂಥ ಚಿಹ್ನೆ ಅಂದ್ರೆ ನೋಡಿ, ಮಿಸ್ಟಿಕ್ ಕ್ರಾಸ್ ಅಂತ ನೀವು ಕೇಳ್ತೀರಾ. ಮಿಸ್ಟಿಕ್ ಕ್ರಾಸು ಈ ಒಂದು ಹಸ್ತದಲ್ಲಿ ಬಹಳ ಸ್ಪಷ್ಟವಾಗಿ ಮೂಡಿ ಬಂದಿರೋದನ್ನ ಕಾಣಿಸುತ್ತೆ. ಈ ಮಿಸ್ಟಿಕ್ ಕ್ರಾಸ್ ಇದ್ದಾಗ ವ್ಯಕ್ತಿ ಜಗತ್ತನ್ನೇ ಗೆಲ್ತಾನೆ. ಜಗತ್ತನ್ನೇ ಗೆದ್ದಂತ ಅಲೆಕ್ಸಾಂಡರ್ ಕೈಯಲ್ಲಿ ಈ ತರ ಮಿಸ್ಟಿಕ್ ಕ್ರಾಸ್ ಇತ್ತು. ಇವ್ರಿಗೂ ಸಹ ಮಿಸ್ಟಿಕ್ ಕ್ರಾಸ್ ಇದೆ, ಸ್ಪಷ್ಟವಾಗಿದೆ. ಅಂದ್ರೆ ವ್ಯಕ್ತಿ ತನ್ನ ಕಲೆಯಿಂದ
ಇಡೀ ಪ್ರಪಂಚದಲ್ಲಿ ಅಭಿಮಾನಿಗಳನ್ನು ಗಳಿಸಿದ್ರು ಅನ್ನೋದು ಅಷ್ಟೇ ಸತ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇಷ್ಟು ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇನ್ನೂ ಹೆಚ್ಚಿನ ವಿಚಾರಗಳು ಬೇಕಾದರೆ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ. ಆ್ಯಂಡ್ ಇನ್ನೂ ಮುಖ್ಯ ವಿಚಾರಗಳೇನಪ್ಪ ಅಂದರೆ ನೋಡಿ, ಲೈಫ್ ಲೈನ್ ತುಂಬ ಸೊಗಸಾಗಿದೆ ಇಲ್ಲಿ. ಈ ಲೈಫ್ ಲೈನ್ ವಿಚಾರ ಮಾಡಬೇಕಾದ್ರೆ ಒಂದು ಸ್ಪಷ್ಟವಾದಂಥ ಕೈಗೆ ಹೋಗೋಣ. ನೋಡಿ, ಇದು ಲೈಫ್ ಲೈನ್. ಸೊ ಲೈಫ್ ಲೈನ್ ನೋಡಿ, ತುಂಬ ಸ್ಪಷ್ಟವಾದಂಥ ಲೈಫ್ ಲೈನನ್ನು ನಾವು ಕಾಣ್ಬೋದು. ಈ ಒಂದು ಪೀರಿಯಡ್ ಅಂದರೆ 22ರಿಂದ 35, 45, 50ರವರೆಗೆ ಲೈನು ತುಂಬ ಸ್ಪಷ್ಟವಾಗಿರೋದನ್ನು ಕಾಣಿಸುತ್ತೆ. 50ರ ನಂತರ ಅಂದರೆ 2009ರಲ್ಲಿ ಇವರು ನಿಧನರಾದರು. ಅಂದರೆ 50ನೇ ವಯಸ್ಸಲ್ಲಿ, ಅಂದರೆ ಸರಿಸುಮಾರು ಈ ವಯಸ್ಸು ಅಂತ ಹೇಳ್ಬೋದು. ಈ ಒಂದು ಜೀವನ ರೇಖೆಯ ಪಕ್ಕದಲ್ಲೇನೆ ಒಂದು ಐಲ್ಯಾಂಡ್ ಸಿಂಬಲ್ಲು, ಅದು ಭಾಗ್ಯ ರೇಖೆಯಲ್ಲಿ ಇರುವಂಥದ್ದನ್ನು ಕಾಣಿಸ್ತಾ ಇದೆ. ಸೊ ಈ ಐಲ್ಯಾಂಡ್ ಇವರು ನೆಗೆಟಿವ್ ಇಂಪ್ಯಾಕ್ಟನ್ನು ಮಾಡಿದೆ ಅಂತ ಹೇಳ್ಬೋದು. ಹಾಗೇನೆ ಜೀವನ ರೇಖೆ ಈಗ ಹೋಗ್ತಿದ್ರೆ ಇಲ್ಲಿಂದ ಒಂದು ಒಳಭಾಗಕ್ಕೆ ಒಂದು ಅಧೋರೇಖೆ ಹೋಗ್ತಾ ಇರೋದನ್ನ ಕಾಣಿಸುತ್ತೆ. ಹಾಗಾಗಿ ಅವರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿ ಅದು ಚೇತರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಅವ್ರಿಗೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಈ ಒಂದು ಐಲ್ಯಾಂಡ್ ಸಿಂಬಲ್ ಏನಿದೆ ಅದು ತುಂಬ ನೆಗೆಟಿವ್ ಇಂಪ್ಯಾಕ್ಟನ್ನು ಮಾಡಿರೋದನ್ನ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಆಮೇಲೆ ನೋಡಿ, ಮ್ಯಾರಿಡ್ ಲೈಫು ಅಷ್ಟೇ. ಮೊದಲನೇ ಮ್ಯಾರಿಡ್ ಲೈಫು ಸಹ ಲೈನ್ ಇದೆ, ಆದರೆ ಅದು ಸಹ ಸ್ವಲ್ಪ ದಪ್ಪನ ಆಗಿರೋದನ್ನು ಕಾಣಿಸ್ತಾ ಇದೀವಿ ಇದರಲ್ಲಿ ಸ್ವಲ್ಪ. ಮತ್ತು ಎರಡನೇ ಮ್ಯಾರಿಡ್ ಲೈನು ಸಹ ಸ್ಪ್ಲಿಟ್ ಆಗಿರೋದನ್ನು ಕಾಣಿಸ್ತಾ ಇದೆ. ಸೊ ಹೀಗಾಗಿ ಇವರ ಎರಡೂ ಮ್ಯಾರೇಜು ಬ್ರೇಕ್ ಆಗಿ ಕೊನೆಯಲ್ಲಿ ತುಂಬ ಒಂದು ತೊಂದರೆಯನ್ನು ಇವರು ಅನುಭವಿಸಿದ್ರು ಅಂತ ಹೇಳ್ಬೋದು ಫ್ರೆಂಡ್ಸ್. ಎಸ್. ಮತ್ತೆ ನೋಡಿ, ಈ ಒಂದು ಯಾವುದು ಚಂದ್ರ ಪರ್ವದಲ್ಲಿ ಮೇಲ್ಮುಖವಾಗಿ ಚಲಿಸುತ್ತಿರುವಂತಹ ರೇಖೆಗಳು ತುಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೊ ಹೀಗಿದ್ದಾಗ ವ್ಯಕ್ತಿ ಯಾವಾಗೂ ನೋಬಲ್ ಥಾಟ್ಸ್ ಅಂದರೆ ತುಂಬ ಉನ್ನತ ವಿಚಾರಗಳನ್ನು ಮಾತ್ರ ಇವರು ಆಲೋಚನೆಯನ್ನು ಮಾಡ್ತಿರ್ತಾರೆ ಅಂತ ಹೇಳ್ಬೋದು. ನೋಡಿ, ಇಲ್ಲೊಂದು ಕ್ರಾಸ್ ಇರೋದನ್ನು ಕಾಣಿಸುತ್ತೆ. ಇವರು ಹಾಗಾಗಿ ಮಾನಸಿಕ ಖಿನ್ನತೆಗೆ ಸಹ ಒಳಗಾಗ್ತಾ ಇದ್ರು ಅಂತ ಹೇಳ್ಬೋದು. ಆ ಒಂದು ಮಾನಸಿಕ ಖಿನ್ನತೆಯಿಂದ ಹೊರಗೆ ಬರೋಕ್ಕೋಸ್ಕರ ಮಕ್ಕಳಿಗೋಸ್ಕರ ಒಂದು ಉದ್ಯಾನವನವನ್ನು ಕ್ರಿಯೇಟ್ ಮಾಡಿದ್ರು, ಒಂದು ಮೂವಿ ಥಿಯೇಟರ್ನ ಕ್ರಿಯೇಟ್ ಮಾಡಿದ್ರು. ಮಕ್ಕಳ ಜೊತೆಯಲ್ಲಿ ಕಾಲಗಳನ್ನು ಕಳೀತಾ ಇದ್ರು ಇವರು ಅಂತ ಹೇಳ್ಬೋದು. ಕೊನೆ ಕ್ಷಣಗಳಲ್ಲಿ ತುಂಬ ಒಂದು ಫ್ರಸ್ಟ್ರೇಷನ್ನ ಇವರು ಅನುಭವಿಸ್ತಾ ಇದ್ರು ಅಂತ ಹೇಳ್ಬೋದು. ಈಗ ಈ ಥರ ಕ್ರಾಸ್ ಮಾರ್ಕ್ ಇದ್ದಾಗ ವ್ಯಕ್ತಿ 100% ಸ್ವಲ್ಪ ಮಾನಸಿಕವಾಗಿ ಒತ್ತಡದಲ್ಲಿ ಇರ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ವಿಚಾರಗಳಿಗೆ ಬಂದಾಗ ಆಲ್ಮೋಸ್ಟ್ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಹೆಚ್ಚಿನ ವಿವರಗಳು ಬೇಕಾದರೆ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ. ಹಾಗೂ ಏನಾದರೂ ಇನ್ನೂ ಅರ್ಥ ಆಗದೇ ಇರುವಂಥ ವಿಚಾರಗಳಿದ್ದರೆ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಉತ್ತರ ನೀಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಹಾಗೂ ಈ ಒಂದು ಇಂಥ ವಿಡಿಯೋಗಳು ತುಂಬ ಅಪರೂಪ ಕನ್ನಡದಲ್ಲಿ. ಸೊ ಹಾಗಾಗಿ ಕನ್ನಡದಲ್ಲಿ ನಿಮ್ಮ ಮಿತ್ರರಿಗೆ, ನಿಮ್ಮ ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.